ಸುದೀಪ್ ಸರ್ ಆಂಕರ್ ಮಾಡೋದು ನೋಡಿ. ಯಾಕೆ ನೋಡಲ್ಲ ಬಿಗ್ ಬಾಸ್ನ? ನೋಡೋ ಅವಶ್ಯಕತೆ ಇಲ್ಲ, ಇಷ್ಟ ಆಗಲ್ಲ. ಅಂದರೆ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಸುಮ್ಮನೆ. ಅಂದರೆ ಟೈಮ್ ವೇಸ್ಟ್. ಟೈಮ್ ವೇಸ್ಟ್ ಅಂತಾನೆ. ಹೌದು ಹೌದು ಹೌದು. ಅಂದರೆ ಅದು ಏನು ಆಟ ಇಲ್ಲ, ಅಂದರೆ ಏನು ಇನ್ಸ್ಪೈರಿಂಗ್ ಇಲ್ಲ, ಟೈಮ್ ವೇಸ್ಟ್. ಟೈಮ್ ವೇಸ್ಟ್ ಅಂದರೆ ನಾವಾಗಲೇ ಅದಕ್ಕೆ ನಾವು ಮುಂಚಿನ ನೆಕ್ಸ್ಟ್ ಥಿಂಕಿಂಗ್ ಮಾಡ್ತಿರ್ತೀವಿ ಹೊರತಾಗ ಅದಿನ್ನೂ ಬೇಸಿಕ್ ಅಷ್ಟೇ. ಈ ಕಾಲೇಜ್ ಹುಡುಗರಿಗೆ PUC ಹುಡುಗರಿಗೆ ಬಡ್ಡಿಂಗ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ. ನಾವು ಆ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಆಗಲೇ. ನಿಮ್ಮಂತ ಏಜ್ ಅವ್ರಿಗೇನು ಮೆಸೇಜ್ ಇಲ್ಲ ಅನ್ನೋದು ನೀವು ಹೇಳ್ತಾ ಇದ್ದೀರಾ? ಹೌದು ಹೌದು. ಆಮೇಲೆ ಅದಲ್ಲ, ಈಗ ಸೊಸೈಟಿನಲ್ಲಿ ಬರ್ನಿಂಗ್ ಇಶ್ಯೂಸ್ ಬೇರೆ ಇದ್ದಾವೆ, ಅದನ್ನೆಲ್ಲ ಮರ್ತು ಬಿಡ್ರಿ, ಕೆಲಸಕ್ಕೆ ಬರೋದನ್ನು ಮಾತಾಡ್ಕೊಳ್ರಿ ಅಂತ ಟೈಮ್ ವೇಸ್ಟ್ ಮಾಡಿ ಹುಡುಗರನ್ನ ಜನಗಳನ್ನ ದಡ್ಡನ್ನು ಮಾಡ್ತಿದ್ದಾರೆ. ಸೊ ವೇಸ್ಟ್ ಆಫ್ ಟೈಮ್ ವಾಚಿಂಗ್. ಹೌದು ಪ್ರಯಾರಿಟಿ ಇದೆ. ಈಗ ನಾವು ಚೈನಾಗೆ ಕಾಂಪೀಟ್ ಮಾಡಬೇಕೆ ಹೊರತಾಗೋ ಸಣ್ಣದನ್ನ ಮಾಡ್ಕೊಂಡು ಮುದುಕರಾಗೋದು ಬೇಡ. ಚಿಕ್ಕ ಹುಡುಗರು ಬೆಳೆಯೋದ್ರಲ್ಲಿ ಸೈಂಟಿಫಿಕ್ ನಾವು ಕಂಪೇರ್ ಮಾಡಬೇಕಾಗಿರೋದು ಅಮೇರಿಕಾ, ಯುರೋಪು ಮತ್ತು ಜಪಾನು, ಜರ್ಮನಿ, ಕೊರಿಯಾ ಇವ್ರಿಗೆ ಚೈನಾಗೆ ಕಾಂಪೀಟ್ ಮಾಡಬೇಕೆ ಹೊರತಾಗೋ ಮಾತೆತ್ತಿರ ಸಣ್ಣ ಪುಟ್ಟದು ಇಟ್ಕೊಂಡು ಬರೀ ಇದು ಚೈನಾ, ಬಾಂಗ್ಲಾ ಅಂತ ಇಟ್ಕೊಂಡ್ರೆ ನಾವು ಇಡಿಯಟ್ಸ್ ಆಗ್ತೀವಿ ಅಷ್ಟೇ. ಜನಗಳು ನಗುತ್ತಾರೆ ಅಷ್ಟನ್ನು ಪ್ರಪಂಚದವ್ರು ನಮ್ಮನ್ನು ನೋಡಿ. ಹೆಂಗ್ ಪವರ್ ಇದೀವಿ ಇವಾಗ, ನಮ್ಮ ಕಂಟ್ರಿ ತುಂಬ ಹೆಂಗ್ ಪವರ್ ಇದೆ, ಅದನ್ನು ಕರೆಕ್ಟಾಗಿ ಚಾನಲೈಸ್ ಮಾಡಬೇಕು. ಹುಡುಗರಿಗೆ ಸೈಂಟಿಫಿಕ್ ಈಗ ಆದರೆ ಆಂಧ್ರದಲ್ಲಿ ಮಾತ್ರ ಬುದ್ಧಿವಂತರು ಎಲ್ಲರೂ ಜಾಬ್ ತೊಗೊಂಡು ಬ್ಯಾಂಕಿಂಗು ಅದೆಲ್ಲ ಮಾಡ್ತಿರ್ತಾರೆ. ನಮ್ಮ ಕರ್ನಾಟಕದವರು ಮಾತ್ರ ಎಷ್ಟು ದಡ್ಡರಿದ್ದಾರೆ ಅಂದರೆ ಮಾತೆತ್ತಿದ್ರೆ ಬರೀ ಧರ್ಮ ಅದು ಇದು ಅಂದ್ಕೊಂಡು ಆ ಜಾತ್ರೆ ಈ ಜಾತ್ರೆ, ಆ ಹಬ್ಬ ಈ ಹಬ್ಬ ಅಂದ್ಕೊಂಡು ಬರೀ ಅದನ್ನು ಮಾಡ್ಕೊಂಡು ಹುಡುಗರು ದಡ್ಡರಾಗಿ ಕೊನೆಗೆ ಅವ್ರು ಮದುವೆ ಮಾಡೋಕ್ಕೆ ಹೆಣ್ಣುಗಳೇ ಕೊಡ್ತಾಯಿಲ್ಲ. ಯಾಕಂದರೆ ಹೆಣ್ಣುಗಳು ಇಂಥವ್ರನ್ನ ಇಷ್ಟಪಡ್ತಾ ಇಲ್ಲ, ಎಲ್ಲ ಬರೀ ಗುಂಡಾಡಿ ಗುಂಡುಗಳಂಗೆ ತಿರುಗಾಡ್ಕೊಂಡಿದ್ದಾರೆ ಅಂಥೇಳಿ ಹುಡುಗಿಯರು ಯಾರೂ ಮದುವೆ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಅದೇ ಆಂಧ್ರದವರು ಎಲ್ಲ ಬ್ಯಾಂಕ್ಗಳಲ್ಲಿ ಎಕ್ಸಾಮ್ ಪಾಸ್ ಮಾಡಿಬಿಟ್ಟು ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಬ್ಯಾಂಕ್ಗಳಲ್ಲೂ ಆಂಧ್ರದವರಿದ್ದಾರೆ. ನಮ್ಮ ಕರ್ನಾಟಕದ ಹುಡುಗರು ದಡ್ಡರಾಗ್ಬಿಟ್ಟು ಯಾವುದೇ ಎಕ್ಸಾಮ್ ಪಾಸ್ ಮಾಡೋಕ್ಕಾಗದೆ ಮಾತೆತ್ತಿದ್ರೆ ಆ ಯಾತ್ರೆ ಈ ಯಾತ್ರೆ ಹಬ್ಬ ಹರಿದಿನ ಅಂದ್ಕೊಂಡು ದಡ್ಡರಾಗ್ತಿದ್ದಾರೆ. ಅವ್ರು ನೋಡಿಬಿಟ್ಟು ಹೆಣ್ಮಕ್ಳು ಯಾರೂ ಮದುವೆ ಆಗೋಕ್ಕೆ ರೆಡಿ ಇಲ್ಲ. ಫೈನಲಿ ಹೇಳ್ತಾ ಇದ್ದೀರಾ ಬಿಗ್ ಬಾಸ್ ಇಸ್ ಅ ವೇಸ್ಟ್ ಆಫ್ ವಾಚ್ ಅಂತ? ಅದಷ್ಟೆಲ್ಲ ನಮ್ಮ ಇಂಡಿಯಾ ಕರ್ನಾಟಕ ಮಾತ್ರ ದಡ್ಡರದನ್ನೇ ಸೇರ್ಕೊಂಡ್ಬಿಟ್ಟಿದ್ದೀವಿ ಕರ್ನಾಟಕದಲ್ಲಿ. ಅದೇ ಆಂಧ್ರದವ್ರು ಬುದ್ಧಿವಂತರಾಗಿದ್ದಾರೆ. ಸೊ ಅಂದರೆ ನಮ್ಮ ಕರ್ನಾಟಕ ಹುಡುಗರು ಹೌದು ವೇಸ್ಟ್. ಹೌದು ವೇಸ್ಟ್ ಟ್ಯಾಲೆಂಟು ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಟ್ಯಾಲೆಂಟ್ ಇದೆ, ಯಾಕಂದರೆ ಅಲ್ಲಿ ಕೆಲವರೆಲ್ಲನೂ ರಾಂಗ್ ಡೈರೆಕ್ಷನಲ್ಲಿ ತೊಗೊಂಡು ಹೋಗ್ತಿದ್ದಾರೆ ಅವ್ರನ್ನೆಲ್ಲನೂ. 365 ದಿವಸದಲ್ಲಿ 300 ದಿವಸ ಬರೀ ಹಬ್ಬ ಹರಿದಿನಗಳು, ಜಾತ್ರೆಗಳು ಅಥವಾ ಪ್ರೊಸೆಷನು ಇದು ಕಮ್ಮಿನಲ್ಲೂ ಅಂದ್ಕೊಂಡು ದಡ್ಡರಾಗ್ತಿದ್ದಾರೆ ಅಷ್ಟೇ. ಅದು ಥ್ಯಾಂಕ್ ಯು ಸರ್.